ಕೋಲಾರ ಡಿ.ಸಿ.ಸಿ ಬ್ಯಾಂಕ್ ಕಳೆದ 3 ವರ್ಷಗಳಿಂದ ಕೂಡ ಯಾವುದೇ ಕಾರ್ಯಚಟುವಟಿಕೆಗಳಿಲ್ಲದೆ ವಹಿವಾಟಿಲ್ಲದೆ ನಿಷ್ಕ್ರಿಯವಾಗಿತ್ತು. ಸದ್ಯ ಈ ಡಿ.ಸಿ.ಸಿ ಬ್ಯಾಂಕ್ನ ಅಧ್ಯಕ್ಷರ ಚುನಾವಣೆಗೆ ಈಗ ಸರ್ಕಾರದಿಂದ ನೀಡಿರುವಂಥ ನಿರ್ದೇಶನದ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲಾಡಳಿತ ಅದಕ್ಕೆ ಬೇಕಾದಂಥ ತಯಾರಿಗಳನ್ನು ಮಾಡ್ಕೋತಾ ಇದೆ. ಕೋಲಾರ ಜಿಲ್ಲೆಯ ಕೆಲವು ಶಾಸಕರುಗಳು ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ನೆನೆಗುದಿಗೆ ಬಿದ್ದಿರುವಂತಹ ಅಧ್ಯಕ್ಷರ ಒಂದು ಆಯ್ಕೆ ಪ್ರಕ್ರಿಯೆ ಏನಿದೆ ಅದನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಸರ್ಕಾರ ನೀಡಿದ ಸೂಚನೆ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲಾಡಳಿತ ಡಿ.ಸಿ.ಸಿ ಬ್ಯಾಂಕ್ನ ಅಧ್ಯಕ್ಷರ ಚುನಾವಣೆಗೆ ಬೇಕಾಗಿರುವಂಥ ಸಿದ್ಧತೆಗಳನ್ನು ಮಾಡ್ಕೊತಾ ಇದೆ. ಏನು ಕೋಲಾರ ಡಿ.ಸಿ.ಸಿ ಬ್ಯಾಂಕ್ನ ಈ ಹಿಂದೆ ಇದ್ದಂಥ ಆಡಳಿತ ಮಂಡಳಿ ಅವಧಿ ನವಂಬರ್ 2023ಕ್ಕೆ ಮುಕ್ತಾಯ ಆಗಿತ್ತು. ಅದಾದ ನಂತರದಲ್ಲಿ ಕೆಲವೊಂದು ಕಾನೂನು ಹೋರಾಟಗಳೆಲ್ಲವೂ ಕೂಡ ಬಂದವು. ಆ ಒಂದು ಎಲ್ಲ ಕಾನೂನು ಹೋರಾಟಗಳನ್ನು ಮುಗಿಸಿದ ನಂತರದಲ್ಲಿ ಮೇ 2025ಕ್ಕೆ ಹೊಸ ನಿರ್ದೇಶಕರ ಆಯ್ಕೆ ಕೂಡ ಆಗಿರುವಂಥದ್ದು. ಕೋಲಾರ ಡಿ.ಸಿ.ಸಿ ಬ್ಯಾಂಕ್ನ ಸುಮಾರು 18 ನಿರ್ದೇಶಕರುಗಳನ್ನು ಈಗಾಗಲೇ ಆಯ್ಕೆ ಮಾಡಲಾಗಿದೆ. ಅದರಲ್ಲಿ ಒಂದು 2 ನಿರ್ದೇಶಕರುಗಳ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕಾನೂನು ತೊಡಕು ಇರೋದ್ರಿಂದ ಆ ಒಂದು 2 ಸ್ಥಾನಗಳನ್ನು ಈಗ ನ್ಯಾಯಾಲಯದಲ್ಲಿ ತಡೆ ಹಿಡಿಯಲಾಗಿದೆ. ಉಳಿದಂತೆ ಒಂದು ಆಯ್ಕೆ ಪ್ರಕ್ರಿಯೆ ಕೂಡ ಮುಗಿದಿರುವಂಥದ್ದು. ಸದ್ಯ ಡಿ.ಸಿ.ಸಿ ಬ್ಯಾಂಕ್ನಲ್ಲಿ ಹೊಸ ಅಧ್ಯಕ್ಷಗಳ ನೇಮಕ ಆಯ್ಕೆ ಮಾಡೋ ಮೂಲಕ ಡಿ.ಸಿ.ಸಿ ಬ್ಯಾಂಕ್ ಏನು ತೀವ್ರ ಸವಾಲುಗಳನ್ನು ಎದುರಿಸ್ತಾ ಇದೆ, ತೀವ್ರ ಸಂಕಷ್ಟಕ್ಕೆ ಒಳಗಾಗಿದೆ, ಅದನ್ನು ಮೇಲೆತ್ತುವಂಥ ಕೆಲಸ ನಡೀಬೇಕು ಅನ್ನುವಂಥದ್ದು. ಇನ್ನು ಡಿ.ಸಿ.ಸಿ ಬ್ಯಾಂಕ್ ವಿಚಾರ ನಾವು ನೋಡೋದಾದರೆ 2012ಕ್ಕೂ ಮೊದಲು ಕೋಲಾರ ಡಿ.ಸಿ.ಸಿ ಬ್ಯಾಂಕು ಸಂಪೂರ್ಣವಾಗಿ ದಿವಾಳಿಯಾಗಿತ್ತು. ಆದರೆ 2013ರಲ್ಲಿ ಅಧಿಕಾರಕ್ಕೆ ಬಂದಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನೀಡಿದಂಥ ವಿಶೇಷ ಅನುದಾನವನ್ನು ಬಳಸ್ಕೊಂಡಂಥ ಡಿ.ಸಿ.ಸಿ ಬ್ಯಾಂಕ್ ಮತ್ತೆ 10 ವರ್ಷಗಳ ಕಾಲ ಒಂದು ದೇಶ ಮತ್ತು ರಾಜ್ಯದಲ್ಲೇ ಹೆಸರು ಮಾಡೋ ರೀತಿಯಲ್ಲಿ ಒಂದು ತನ್ನ ಕಾರ್ಯಗಳಿಂದನೇ ಪ್ರಸಿದ್ಧಿಯನ್ನು ಪಡೆದಿತ್ತು. ಅಂದರೆ ಮಹಿಳಾ ಸ್ತ್ರೀಶಕ್ತಿ ಸಂಘಗಳಿಗೆ ಸಾಲವನ್ನು ಕೊಡೋ ಮೂಲಕ ಮತ್ತು ಅವ್ರನ್ನ ಸ್ವಾವಲಂಬಿಯಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡಿದಂಥ ಕೆಲವೊಂದು ಯೋಜನೆಗಳು ಮತ್ತು ರೈತರಿಗೆ ಮಾಡಿದಂಥ ಕೆಲವೊಂದು ಯೋಜನೆಗಳು ಅದು ರಾಜ್ಯ ಮತ್ತು ದೇಶದಲ್ಲಿ ಸಾಕಷ್ಟು ಗಮನವನ್ನು ಸೆಳೆಯಿತು. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶಂಸೆಗಳು ಕೂಡ ಸಿಕ್ತು. ಆದರೆ ಕಾಂಗ್ರೆಸ್ ಕೋಲಾರ ಜಿಲ್ಲಾ ಕಾಂಗ್ರೆಸ್ನಲ್ಲಿದ್ದಂಥ ಕೆಲವೊಂದು ಗೊಂದಲಗಳಿಂದಾಗಿ ಮತ್ತೆ ಡಿ.ಸಿ.ಸಿ ಬ್ಯಾಂಕ್ನಲ್ಲಿ ಕೆಲವೊಂದು ಅವ್ಯವಹಾರಗಳ ಆರೋಪಗಳು ಕೂಡ ಕೇಳಿಬಂತು. ಅಂದರೆ 2018ರಿಂದ 2022ರವರೆಗೂ ಕೂಡ ಡಿ.ಸಿ.ಸಿ ಬ್ಯಾಂಕ್ನಲ್ಲಿ 100 ಕೋಟಿಯಷ್ಟು ಅವ್ಯವಹಾರ ಆಗಿದೆ ಅನ್ನೋ ಒಂದು ಆರೋಪಗಳು ಕೇಳಿಬಂತು. ಯಾಕೆಂದರೆ ಡಿ.ಸಿ.ಸಿ ಬ್ಯಾಂಕ್ನಲ್ಲಿ ಮಹಿಳಾ ಸ್ತ್ರೀಶಕ್ತಿ ಸ್ವಸಹಾಯ ಗುಂಪುಗಳನ್ನು ನೇಮಕ ಮಾಡೋ ನಿಟ್ಟಿನಲ್ಲಿ ಮತ್ತು ಅವುಗಳನ್ನು ಕೆಲವೊಂದು ನಕಲಿ ಸಂಘಗಳನ್ನು ಕೂಡ ಮಾಡಲಾಗಿದೆ ಅನ್ನೋ ಒಂದು ಆರೋಪಗಳು ಕೇಳಿಬಂತು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ತನಿಖೆಯೂ ಕೂಡ ಕೋಲಾರ ಜಿಲ್ಲೆಯ ವಿಧಾನ ಪರಿಷತ್ತು ಸದಸ್ಯರುಗಳು ವಿಧಾನ ಪರಿಷತ್ನಲ್ಲೂ ಕೂಡ ಧ್ವನಿ ಎತ್ತಿದ್ರು. ವಿಧಾನಸಭೆಯಲ್ಲಿ ಕೂಡ ಈ ಬಗ್ಗೆ ಧ್ವನಿ ಎತ್ತಿ ಅಲ್ಲಾಗಿರುವಂಥ ಅವ್ಯವಹಾರಗಳನ್ನು ಬಯಲಿಗೆಳಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಆಗ್ರಹವನ್ನು ಕೂಡ ಮಾಡಿದರು. ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಅದರ ತನಿಖೆಗೆ ಆದೇಶವನ್ನು ಮಾಡಿತ್ತು. ಆದರೆ ಯಾವುದೇ ಒಂದು ಆದೇಶಗಳು ಕೂಡ ಈವರೆಗೂ ಕೂಡ ಕಾರ್ಯಪ್ರವೃತ್ತವಾಗಿಲ್ಲ. ಯಾಕಂದರೆ ಮಾಡಿದಂಥ ಎಲ್ಲ ಆದೇಶಗಳಿಗೂ ಕೂಡ ಕಾನೂನು ಅಂದರೆ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ತಂದಿರೋ ಹಿನ್ನೆಲೆಯಲ್ಲಿ ಅಲ್ಲಿ ಏನಾಗಿದೆ ಅನ್ನುವಂಥದ್ದು ಸದ್ಯ ಈವರೆಗೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಸದ್ಯ ಈಗಿನ ಬೆಳವಣಿಗೆಗಳನ್ನು ನಾವು ನೋಡೋದಾದರೆ ಕಳೆದ 3-4 ವರ್ಷಗಳಿಂದ ಡಿ.ಸಿ.ಸಿ ಬ್ಯಾಂಕ್ನಲ್ಲಿ ಏನು ಸರಿಯಾದಂಥ ವಹಿವಾಟು ನಡೀತಾ ಇಲ್ಲ. ಹಾಗಾಗಿ ಈಗಾಗಲೇ ಡಿ.ಸಿ.ಸಿ ಬ್ಯಾಂಕು ತೀವ್ರ ದಿವಾಳಿಯ ಮೆಟ್ಟಿಲಲ್ಲಿ ಇರುವಂಥದ್ದು. ಅಂದರೆ ಏನು ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳಿಂದ ಬರಬೇಕಾಗಿದ್ದಂಥ ಸಾಲದ ಹಣ ಏನಿದೆ ಸುಮಾರು 425ರಿಂದ 450 ಕೋಟಿಯಷ್ಟು ಹಣ ಇನ್ನೂ ಬಾಕಿ ಬರಬೇಕಿದೆ. ಜೊತೆಗೆ ಸರ್ಕಾರದಿಂದ ಏನು ಬಡ್ಡಿ ಹಣ ನೀಡ್ತಾ ಇದ್ರು ಅದನ್ನು ಕೊಡಬೇಕಿತ್ತು. ಅದು ಸುಮಾರು 250 ಕೋಟಿಯಷ್ಟು ಹಣ ಸರ್ಕಾರದಿಂದ ಬರುವಂಥದ್ದು ಬಾಕಿ ಇದೆ. ಮತ್ತು ಏನು 3-4 ವರ್ಷಗಳಿಂದ ಸರಿಯಾದಂಥ ವಹಿವಾಟು ನಡೆದಿಲ್ಲ. ಅದರಿಂದಾಗಿ ಸುಮಾರು 140 ಕೋಟಿಯಷ್ಟು ಡಿ.ಸಿ.ಸಿ ಬ್ಯಾಂಕ್ ನಷ್ಟದಲ್ಲಿದೆ. ಸದ್ಯ ಈ ಒಂದು ಬೆಳವಣಿಗೆಗಳಿಂದ ಆತಂಕಗೊಂಡಂಥ ಠೇವಣಿದಾರರು ಏನಿದ್ರು ಅವರು ಕೂಡ ಸುಮಾರು 150 ಕೋಟಿಯಷ್ಟು ಠೇವಣಿ ಹಣವನ್ನು ಈಗಾಗಲೇ ವಾಪಸ್ ಪಡೆದಿದ್ದಾರೆ. ಸದ್ಯ ಈ ಎಲ್ಲ ಸವಾಲುಗಳನ್ನು ಇಟ್ಕೊಂಡು ಸದ್ಯ ಈಗ ಕೋಲಾರ ಡಿ.ಸಿ.ಸಿ ಬ್ಯಾಂಕ್ಗೆ ಹೊಸ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಗೆ ಕೋಲಾರ ಜಿಲ್ಲಾಡಳಿತ ಮುಂದಾಗ್ತಾ ಇರುವಂಥದ್ದು. ಹೊಸದಾಗಿ ಯಾರು ಅಧ್ಯಕ್ಷರಾಗ್ತಾರೆ ಅನ್ನೋದರಲ್ಲೂ ಕೂಡ ಸದ್ಯ ಆಯ್ಕೆ ಪ್ರಕ್ರಿಯೆಯಲ್ಲಿ ಕೂಡ 2 ಕಾಂಗ್ರೆಸ್ನ ಗುಂಪುಗಳ ನಡುವೆ ಒಂದು ಪೈಪೋಟಿ ಶುರುವಾಗೇ ಆಗುತ್ತೆ. ಯಾಕಂದರೆ ಅಧ್ಯಕ್ಷರು ಯಾರಾಗ್ತಾರೆ ಅನ್ನೋ ಕುತೂಹಲ ಇದೆ. ಜೊತೆಗೆ 2 ಗುಂಪುಗಳೇನಿದ್ದಾವೆ ಕೋಲಾರ ಜಿಲ್ಲಾ ಕಾಂಗ್ರೆಸ್ನಲ್ಲಿರುವಂಥ 2 ಗುಂಪುಗಳೇನಿದ್ದಾವೆ ಆ ಗುಂಪುಗಳಲ್ಲಿ ಯಾವ ಗುಂಪಿನ ಅಧ್ಯಕ್ಷರು ಆ ಒಂದು ಸ್ಥಾನಕ್ಕೆ ಬರ್ತಾರೆ ಅನ್ನೋ ಒಂದು ಕುತೂಹಲ ಕೂಡ ಸದ್ಯ ಇದೆ. ಸದ್ಯ ಇನ್ನೇನು ಅಳಿವಿನ ಹಂಚಿನಲ್ಲಿ ಮತ್ತು ದಿವಾಳಿಯ ಹಂಚಿನಲ್ಲಿರುವಂಥ ಕೋಲಾರ ಡಿ.ಸಿ.ಸಿ ಬ್ಯಾಂಕ್ಗೆ ಅಧ್ಯಕ್ಷರಾಗಿ ಬರುವಂಥವ್ರ ಮುಂದೆ ಸಾಕಷ್ಟು ಸವಾಲುಗಳಿರುವಂಥದ್ದು. ಮತ್ತು ಡಿ.ಸಿ.ಸಿ ಬ್ಯಾಂಕ್ ನಷ್ಟದಲ್ಲಿರುವಂಥ ಡಿ.ಸಿ.ಸಿ ಬ್ಯಾಂಕ್ನ ಹೇಗೆ ಮೇಲೆತ್ತುತ್ತಾರೆ ಮತ್ತು ಅಲ್ಲಿರುವಂಥ ಸಾಕಷ್ಟು ಗೊಂದಲಗಳೇನಿರ್ಬೋದು ಮತ್ತು ಅವ್ಯವಹಾರದ ಆರೋಪಗಳೇನಿರ್ಬೋದು ಇದೆಲ್ಲವನ್ನು ಯಾವ ಮಟ್ಟಿಗೆ ನಿಭಾಯಿಸ್ತಾರೆ ಅನ್ನುವಂಥದ್ದು ಸದ್ಯ ಜಿಲ್ಲೆಯ ಮಟ್ಟಿಗೆ ಕುತೂಹಲಕಾರಿಯಾಗಿರುವಂಥ ಪ್ರಶ್ನೆ ಆಗಿದೆ.